ಈಗ ಏನಂತ ನಾವು ಅಮ್ಮ ತಿಕ್ಕ ಮುಚ್ಕೊಂಡು ತಿನ್ನೂ ಇಲ್ಲ ಎದ್ದೋಗೋದು. ಅವಾಗ ಹೇಳ್ತಾರೆ ಮುಂದೆ ಫ್ಯೂಚರ್ ಅಲ್ಲಿ ಏನಿದ್ದು ಸ್ಟಕ್ ಆಗ್ಬಿಡ್ತತ್ಕೊಂಡು ತಿಕ್ಕ ಅಂತ ಎಲ್ಲ ನಮ್ಮ ನೀರಾಜ್ ಪಾರ್ಟಿ. A long ride of 30 kilometers. Commitments. I don't like it, but commitments like me. ಅಂತ ವಿಚಾರ. ನಮಸ್ಕಾರ. ನಾನ್ ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ನಮ್ಮ ಮನೆಗೆ ನಮ್ಮ ಪಾಪು ಬೈಫ್ನ ಎಲ್ಲರನ್ನು ಕರ್ಕೊಂಡ್ ಬಂದಿದೀವಿ. ಬಾಯಿ ಒಳಗೆ ಟಾರ್ಚ್ ಇಟ್ ನೋಡಮ್ಮ. ಕಾಗಿ ಟಾರ್ಚ್ ಇದೆ ಗೋ. ನಮ್ ಪಾಪುದು ಅಲ್ಲಿ ಬಂದೈತೆ ಇಲ್ವ ಅಂತ ಟಾರ್ಚ್ ಇಟ್ ನೋಡ್ತಾ ಇರೋದು ನಮ್ಮ ವೈಫ್. ನಡಿ ನಾಷ್ಟ ಏನ್ ಮಾಡೋದು ನೋಡ. ಫಸ್ಟ್ ನಾಷ್ಟ ಇವತ್ತಿಂದು ಇಟ್ಸ್ ಕಾಲ್ಡ್ ಫ್ಲಾಟ್ ಅಂಡ್ ರೈಸ್, ದಟ್ ಈಸ್ ಆಲ್ಸೋ ನೋನ್ ಆಸ್ ಅವಲಕ್ಕಿ. ಅವಲಕ್ಕಿಗೆ ಏನಿಲ್ಲ, ಅವಲಕ್ಕಿ ಸ್ವೀಟ್ ಅವಲಕ್ಕಿ ಮಾಡೋದು. ಸ್ವಲ್ಪ ತಿಂದಿ ನೋಡೋಣ ಮುಂದೆ ಏನ್ ಕೆಲಸ ಐತೆ ನಮ್ದು ಅಂತ. ಅಫಿಷಿಯಲಿ ನಮ್ ನಾಷ್ಟ ಎಲ್ಲ ಆಗೋಯ್ತು. ನಮ್ ನಾಷ್ಟ ಅವಲಕ್ಕಿನೋ ಉಪ್ಪಿಟ್ಟು ಅದೇನಂತ ಗೊತ್ತಿರ್ಲಿಲ್ಲ. ಅದೇನೋ ಒಂದು ಬಾಯಿಗೆ ತಟ್ಟೆಗೆ ಹಾಕೋದು ನುಂಗಿದ್ವಿ. ಏನೋ ಮಾಡೋಕ್ಕಾಗಲ್ಲಪ್ಪ, ಏನು ಮಾಡ್ತಾವ ಅನ್ನೋ ತಿನ್ಬೇಕು. ಜಾಸ್ತಿ ಮಾತಾಡಿದ್ರೆ ಭಯ ಆಯ್ತದೆ ನೆಕ್ಸ್ಟ್ ಏನ್ ಮಾಡ್ತಾವೆ ಅಂತ ಅಷ್ಟೇ. ತಾವೇನು ಮಾಡಲ್ಲ, ನಾಷ್ಟನೇ ಮಾಡಲ್ಲ ಅಷ್ಟೇ. ಆಮೇಲೆ ಈಗ ಏನಂತ ನಾವು ಅಮ್ಮ ತಿಕ್ಕ ಮುಚ್ಕೊಂಡು ತಿನ್ನೂ ಇಲ್ಲ ಎದ್ದೋಗು ಅಂತ ಅಷ್ಟೇ, ಇನ್ನೇನಲ್ಲ. ಇವಾಗ ಅಫಿಷಿಯಲಿ ನಮ್ ನಾಷ್ಟ ಮುಗಿತು. ಇವಾಗ ಅನ್ಅಫಿಷಿಯಲಿ ನಮ್ಮ ಪಾಪು ನಾಷ್ಟ ನಡೀತಾ ಇದ್ದಿದೆ. ಮಗುದು ಊಟ ಗಿಟ್ಟೆಲ್ಲ ತಿನ್ಸಿ ತಿರ್ಗಾ ನಾವು ಕುತ್ಕೊಂತಾ ಇದೀವಿ ನಮ್ಮ ಒಂದು ಕ್ಯಾಮೆಗೆ. ನಮ್ಮ ಅಮ್ಮ ಕೇಳ್ತಾರೆ ಕುತ್ಕೊಳಕ್ ಪುರ್ಸೋತಿಲ್ಲ ನಿನ್ಗೆ, ಕುತ್ಕೊಳಕ್ ಪುರ್ಸೋತಿಲ್ಲ ಅಂತ. ನಾನು ಹೇಳ್ತೀನಿ ದಿನಕ್ಕೆ 12 hours to 15 hours ನಾನು ಕುತ್ಕೊಂಡೇ ಕೆಲಸ ಮಾಡ್ತೀನಿ ಅಂತ. ಅವಾಗ ಹೇಳ್ತಾರೆ ಮುಂದೆ ಫ್ಯೂಚರ್ ಅಲ್ಲಿ ಏನಿದ್ದು ಸ್ಟಕ್ ಆಗ್ಬಿಡ್ತತ್ಕೊಂಡು ತಿಕ್ಕ ಅಂತ. ಪ್ರಾಬ್ಲಮ್ ಅಂದ್ರೆ ನಮ್ದೊಂದು ಪ್ರಾಬ್ಲಮ್ ಏನ್ ಮಾಡೋಣ. ಇವಾಗ ನಮ್ಮ ಡೈಲಿ ನಿತ್ಯ ಕಾರ್ಯಕ್ರಮ, ದಟ್ ಈಸ್ ಕಾಲ್ಡ್ ಎಡಿಟಿಂಗ್. ವಿ ಆರ್ ಡೂಯಿಂಗ್ ಇಟ್. ಒನ್ಸ್ ವಿ ಆರ್ ಡನ್, ಸ್ವಲ್ಪ ರೆಸ್ಟ್ ತೊಗೊಂಡು ರೆಡಿ ಆಗಿ ತಿರ್ಗ ನಾವು ಹೊಡ್ತೀವಿ ನಮ್ಮ ಒಂದು ಡೈಲಿ ನಿತ್ಯ ಕರ್ಮ ಹೊಟ್ಟೆಪಾಡಿಗಾಗಿ ಆಫೀಸ್ಗೆ. Few moments later. ರೆಸ್ಟ್ ಆಯ್ತು, ಎಲ್ಲ ಆಯ್ತು. ಆಫೀಸ್ಗೆ ಟೈಮ್ ಆಗ್ತೈತೆ. ನಡೀರಿ ಊಟ ಗೀಟ ಮಾಡ್ಕೊಂಡು ನಾವು ಓಡೋಣ ಇವತ್ತು ಆಫೀಸ್ಗೆ. ಮತ್ತೊಂದು ದಿನ ಅಂಟಿಲ್ ಅನ್ಲೆಸ್ ಐ ಬಿಕಮ್ ಕಂಟೆಂಟ್ ಫುಲ್ ಟೈಮ್ ಕ್ರಿಯೇಟರ್. ನಾವು ನೈಟ್ ಶೂಟ್ ಮಾಡಲೇಬೇಕು, ಕೆಲಸ ಮಾಡಲೇಬೇಕು. ನೀವು ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ರೀಲ್ ಶೇರ್ ಮಾಡಬೇಕು. ಊಟ ಏನ್ ಮಾಡಬೇಕು ಗೊತ್ತಿಲ್ಲ. ಮೊಟ್ಟೆ ಅವ್ರಿಗೆ ಏನೋ ಬಾಕ್ಸ್ ಏನೋ ಕಟ್ಟೋರೆ, ದಟ್ ಇಸ್ ಕಾಲ್ಡ್ ಎಗ್ ರೈಸ್. ನಡೀರಿ ತಿನ್ಕೊಂಡು ಹೋಗೋಣ. ಆಯ್ತು, ಎಲ್ಲ ಆಯ್ತು. ನಡಿ ಓನ್ ಆಫೀಸ್ಗೆ ಹೆಲ್ಮೆಟ್ ಎತ್ಕೊಂಡಿ. ಬಾಯ್ ಚುಟ್ಕು ಮಮ್ಮಿ, ಬಾಯ್ ಕುಸುಮ, ಬಾಯ್ ಬಾಯ್. ನಡೀರಿ ಹೋಗೋಣ, ಟೈಮ್ ಆಗ್ತೈತೆ. ನಮ್ಮ ಮೇಲೆ ಚಲೋ ಪಾರ್ಟಿ ಇವೆಲ್ಲ. ಬಾಯ್ ಚುಟ್ಕು. ಬಾಯ್ ಇದೆಲ್ಲ ನಮ್ಮ ನೀರಾಜ್ ಪಾರ್ಟಿ. ಫೈನಲಿ ರೀಚ್ಡ್ ಆಫೀಸ್, ಬ್ಯಾಕ್ ಟು ವರ್ಕ್ ಮೋಡ್. ಹೋಗೋಣ, ಕೆಲಸ ಮಾಡೋಣ. The next day. ಡನ್ ವಿತ್ ವರ್ಕ್ ಮೋಡ್. ನಡೀರಿ ಹೋಗೋಣ ಮನೆ ಕಡೆಗೆ. ಹೆವಿ ಚಳಿ ಐತೆ. ಒಂದೊಂದು ಜಾಕೆಟ್ ಸಾಕಾಗ್ತಿಲ್ಲಪ್ಪ. 2-3 ಜಾಕೆಟ್ ಹಾಕೊಬೇಕು. ಯಾವ್ದು ನಾಳೆಯಿಂದ ದಪ್ಪ ಜಾಕೆಟ್ ಹಾಕೊಂಡ್ಬರ್ಬೇಕು. ಅವಾಗಲೇ ಹೇಳ್ದಂಗೆ 2-3 ಜಾಕೆಟ್ ಹಾಕೊಂಡ್ಬರ್ಬೇಕು. ಭಯಾನಕ ಚಳಿ ಆಗ್ತಿದಪ್ಪ. ಓಡಾಡ್ಬೇಕು. ನೋಡಿ ಮನೆ ಹತ್ರ ಸಿಗೋಣ. ಆರಾಮಾಗಿ ಒಂದು ಲಾಂಗ್ ಡ್ರೈವ್ ಮಾಡ್ಕೊಂಡು ಮನೆಗೆ ಹೋಗೋಣ. ಫ್ರೆಂಡ್ಸ್, ಜಸ್ಟ್ ಇವಾಗ ರೀಚ್ ಆಗಿದ್ದು ಮನೆ ಆಫ್ಟರ್ ಲಾಂಗ್ ರೈಡ್ ಆಫ್ 30 kilometers ಈಚ್ ಅಂಡ್ ಎವ್ರಿ ಡೇ. ನಾನು ಲೆಕ್ಕ ಆಗ್ತಿದ್ದೆ ಎಷ್ಟು ಓಡಾಡ್ತೀನಿ ಅಂದ್ರೆ ಎವ್ರಿ ಡೇ 60 kilometers ನಾನು ಬೈ ಗಾಡಿಯಲ್ಲೇ ಟ್ರಾವೆಲ್ ಮಾಡ್ತೀನಿ. ಎವ್ರಿ 60 days ಅಂದ್ರೆ 6 5 30 300 kilometers ಎವ್ರಿ ವೀಕ್ ಓಡಾಡ್ತೀನಿ ನಾನು. ಯಪ್ಪ, ಏನಾಗ್ಬೇಕು ನನ್ನ ಪರಿಸ್ಥಿತಿ. ಬಟ್ ಸ್ಟಿಲ್ ಏನು ಮಾಡಕ್ಕಾಗಲ್ಲ. ವಿ ಕ್ಯಾನ್ ನಾಟ್ ಡೂ ಎನಿಥಿಂಗ್. ನಮ್ಮ ಮನೆ ಇರೋದಷ್ಟು ದೂರ, ನಮ್ಮ ಆಫೀಸ್ ಇರೋದಷ್ಟು ದೂರ, ನಮ್ಮ ಮನೆ ಅಕ್ಕಪಕ್ಕ ಎಲ್ಲೂ ನಾನ್ ಕೆಲಸ ಮಾಡೋತಾಗ ಕೆಲಸ ಎಲ್ಲೂ ಸಿಗಲ್ಲ. commitments. I don't like it, but commitments like me ಅಂತ ವಿಚಾರ.
ಇವತ್ತು ನಾವು ವಿಷಯಕ್ಕೆ ಏನ್ ಮಾತಾಡೋಣ ಅಂದ್ರೆ, ಇಸ್ ಇಟ್ ಸೋಷಿಯಲ್ ಮೀಡಿಯಾ ಇಸ್ ಮೇಕಿಂಗ್ ಅವರ್ ಲೈಫ್ ಈಸಿನಾ, ಇಲ್ಲ ಕಾಂಟ್ರವರ್ಷಿಯಲ್, ಇಲ್ಲ ಏನದೋ ಕಮಿಟ್ಮೆಂಟ್ ಅಂತ ಏನಿ ಕಾಂಪ್ಲಿಕೇಟ್ ಮಾಡ್ಬಿಡಿದ್ಯಾ ಅಂತ ಗೊತ್ತಾಗ್ತಿಲ್ಲ. ನಿಮ್ಗೇನ್ ಅನ್ಸುತ್ತೆ? ಫಸ್ಟ್ ಕಮೆಂಟ್ ಮಾಡಿ. ಸೋಷಿಯಲ್ ಮೀಡಿಯಾ ಏನ್ ಮಾಡಿದೆ ನಿಮ್ ಲೈಫ್ ಅಲ್ಲಿ, ಯಾವ ತರ ಒಂದು ಚೇಂಜಸ್ ತಂದಿದೆ ಅಂತ. ನನ್ನ ಲೈಫ್ ಅಲ್ಲಿ ಒಂದು ಭಯಾನಕ ಕಾಂಪ್ಲಿಕೇಶನ್ಸ್ ತಂದಿದೆ, ಭಯಾನಕ ಚೇಂಜಸ್ ತಂದಿದೆ, ಭಯಾನಕ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದೆ. ಸೋಷಿಯಲ್ ಮೀಡಿಯಾ ಇವಾಗ ಯಾವ ತರ ಆಗ್ಬಿಡಿ ಅಂದ್ರೆ, ನೀವು ಯಾವಾಗ ಬೇಕಾದ್ರೂ, ಯಾವ ಜೊತೆ ಬೇಕಾದ್ರೂ, ಯಾವ ಸಮಯದಲ್ಲಿ ಬೇಕಾದ್ರೂ, ಎಂತ ಟೈಮ್ ಅಲ್ಲಿ, ಯಾವ ದಿನ ಬೇಕಾದ್ರೂ ಕನೆಕ್ಟ್ ಆಗ್ಬೋದು. 24/7 365 days you are connected with people, but you are connected just with mobile. ಎಮೋಷನಲಿ ಕನೆಕ್ಟ್ ಆಗಲ್ಲ. ಐ ಟು ಐ ಕಾಂಟ್ಯಾಕ್ಟ್ ಮಾತಾಡೋದನ್ನೇ ಅದೇ ಮಜಾ ಇರೋದು. ನಾವು ಫೋನಲ್ಲಿ ಮಾತಾಡೋದ್ಕಿಂತ ಒಬ್ಬರಿಗೆ ನಾವು ಫೇಸ್ ಟು ಫೇಸ್ ಮಾತಾಡೋ ಮಜಾ ಅದು ಬೇರೆ ಲೆವೆಲ್. ಬಟ್ ಇದಕ್ಕೂ ಮುಂಚೆ ಇದು ಬೇರೆ ತರ ಒಂದು ಲೈಫ್ ಜಗತ್ತಿತ್ತು. ಸೋಷಿಯಲ್ ಮೀಡಿಯಾ ಬಂದ್ಮೇಲಂತೂ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟಿದೆ. ಎಸ್, ಸೋಷಿಯಲ್ ಮೀಡಿಯಾ ಹಸ್ ಗಿವನ್ ಯು ಟೂ ಮೆನಿ ಥಿಂಗ್ಸ್, ಟೂ ಮೆನಿ ಸ್ಕಿಲ್ಸ್, ಟೂ ಮೆನಿ ಆಪರ್ಚುನಿಟೀಸ್, ಟೂ ಮೆನಿ ನ್ಯೂ ಥಿಂಗ್ಸ್, ಟೂ ಮೆನಿ ಟ್ಯಾಲೆಂಟ್ಸ್ ಶೋನ್ ಯು, ಟೂ ಮೆನಿ ಥಿಂಗ್ಸ್ ವಿಚ್ ಯು ನೆವರ್ ನೋ. ನಿಮ್ಗೆ ಗೊತ್ತೇ ಇರಲಿಲ್ಲ ಈ ತರ ಒಂದು ಜಗತ್ತಿದೆ ಅಂತ, ಅದೆಲ್ಲ ತೋರಿಸಿದೆ. ಬಟ್ ಅದೇ ಸೈಡ್ ಅಲ್ಲಿ ಅದಕ್ಕಿಂತ ಒಂದು ಡಾರ್ಕ್ ಸೈಡ್ ಸೋಷಿಯಲ್ ಮೀಡಿಯಾ ಇದೆ. ಸೋಷಿಯಲ್ ಮೀಡಿಯಾಲಿ ಇವಾಗ ಬರ್ತಾ ಬರ್ತಾ ನಾವು ಸಿಗರೇಟು, ಎಣ್ಣೆ, ಈ ಡ್ರಗ್ಸ್ ಗಿಂತ ಜಾಸ್ತಿ ಅಡಿಕ್ಷನ್, ಈ ಮೊಬೈಲ್ ಅಡಿಕ್ಷನ್ ಆಗ್ಬಿಟ್ಟಿದೆ. ಜನ ಸ್ಕ್ರಾಲಿಂಗ್ ಅಲ್ಲೇ ಟೈಮ್ ವೇಸ್ಟ್ ಮಾಡ್ತಾರೆ, ಮೊಬೈಲ್ ಒಳಗೆ ನುಗ್ ಬಿಡಿತಾರೆ. ನಾನು ಅಷ್ಟೇ, ಅದ್ರಲ್ಲಿ ಒಬ್ಬ ಕತ್ತು ಹಿಂಗ್ ನುಗ್ಗಿ ಕತ್ನ ಬಂದ್ಬಿಡ್ತದೆ ಒಂದೊಂದ್ಸತಿ. ಎಸ್, ನೀವು ಅದೇ ತರನೇನಾ? ಇಲ್ಲ ಟೈಮ್ ನೀವು ಮೊಬೈಲ್ ನ ಜಾಸ್ತಿ ಯೂಸ್ ಮಾಡಲ್ವಾ? ಕಮೆಂಟ್ ಮಾಡಿ, ಒಳ್ಳೇದು. ನಾನು ಮೊಬೈಲ್ ನ ಜಾಸ್ತಿ ಯೂಸ್ ಮಾಡ್ಬೋದು ಅಂತ ಅವಾಯ್ಡ್ ಮಾಡ್ತೀನಿ. ಸಮಯ ಸಿಗ್ದಾಗೆಲ್ಲ ನಾನು ಮೊಬೈಲ್ ನ ಬಿಟ್ಟು ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಮೊಬೈಲ್ ನ ಬಿಟ್ಟು ನೀವು ಮೊಬೈಲ್ ನ ಎಷ್ಟು ಯೂಸ್ ಮಾಡ್ಬೇಕು ಅಷ್ಟೇ ಯೂಸ್ ಮಾಡಿ. ಯಾವುದೇ ಒಂದು ಅತಿ ಆದಾಗ ಅವಾಗೆ ಗತಿ ಆಗೋದು ಅತಿ ಕೆಡೋದು, ಅತಿ ಕೆಡೋದು. ಯಾವಾಗೆಲ್ಲ ಏನೇ ಅತಿ ಆದೂನು ಅವಾಗೆ ಗತಿ ಕೆಡೋದು, ಏನೇ ಒಂದು ವಿಷಯ ಅದೂನು ಅಷ್ಟೇ. ಸೊ ಯೂಸ್ ಎನಿಥಿಂಗ್ ವೈಸ್ಲಿ ವೆನ್ ಎವರ್ ಇಟ್ ಇಸ್ ನೀಡೆಡ್, ನಾಟ್ ಅನ್ನೆಸರಿಲಿ. ಸುಮ್ನೆ ಯೂಸ್ ಮಾಡ್ಬೇಕು ಅಂತ ಯೂಸ್ ಮಾಡ್ಕೋಬಿಟ್ಟು ಯಾವಾಗ ಓವರ್ ಎಕ್ಸ್ಪ್ಲಾಯ್ಟ್ ಆಗುತ್ತೋ ಅವಾಗ ಎಲ್ಲಾನು ಎಕ್ಸ್ಪ್ಲಾಯ್ಟ್ ಆಗುತ್ತೆ. So, social media is a good thing. Yes, mobile is a good thing. Internet is a good thing when you use it, whenever, wherever it is needed. Not each and everything is in mobile. ಅಲ್ಲ, ಅಕ್ಕಪಕ್ಕ ಜನನು ಇದಾಗಪ್ಪ, ಸ್ವಲ್ಪ ನೋಡಿ ಬನ್ನಿ. Have a great day. See you in another vlog. Love you all. Please subscribe, share, like ಮಾಡ್ತಾ ಹೋಗಿ. ನಿಮ್ಗೆ ಏನಾದ್ರು ನನ್ನ ಕಂಟೆಂಟ್ ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಬೈತಾ ಹೋಗ್ರಿ. Work on your skill, work on your dream. I want to be a big content creator until I'll be keep on doing after content creator ಆದ್ಮೇಲೆ ಮಾಡೋದೇನೆ ವಿಷಯ, ಏನು ಮಾಡಕ್ಕಾಗಲ್ಲ, ಮಾಡ್ಲೇಬೇಕು. ಎಸ್, ಇಫ್ ಲೈಕ್ ದಿಸ್ ಕಂಟೆಂಟ್ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್. ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಕಮೆಂಟ್ ಪೂರ್ತಿ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಐ ರಿಯಲಿ ಅಪ್ರಿಶಿಯೇಟ್ ಯು. ಕಮೆಂಟ್ ಮಾಡಿ ಹೋಗಿ ನೀವು ಫುಲ್ ವಿಡಿಯೋ ನೋಡಿದ್ರೆ. ಲವ್ ಯು ಆಲ್. ಬಾಯ್.